ಇನ್ನು ಬೆಂಗಳೂರಿನಲ್ಲಿ ಕೊಲೆಗಳು ಏನ್ರಿ ಹಿಂಗೆ ಆಗ್ತಾ ಇದ್ದಾವೆ. ಪ್ರೀತಿಸಿದವ್ರು ಚೆನ್ನಾಗಿರಬೇಕು ಅಂತ ಆಶೆಯನ್ನು ಇಟ್ಕೊಳ್ಬೇಕು. ಅವ್ರು ನಮ್ಮ ಪ್ರೀತಿಸ್ಲಿ ಬಿಡಲಿ. ಆದರೆ ಅವಳು ನನ್ನ ಪ್ರೀತಿಯನ್ನು ಒಪ್ಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಕಣ್ಣಿಗೆ ಖಾರದ ಪುಡಿಯನ್ನು ಎರಚಿ ಕೊಲೆ ಮಾಡುವಂತಹ ಈ ಪಾಗಲ್ ಪ್ರೇಮಿಗಳನ್ನು ಏನು ಮಾಡಬೇಕು ಅಂತ ಅವ್ರನ್ನಿನ್ನೂ ಹಿಡಿದು ಜೈಲಲ್ಲಿ ಇಟ್ಬಿಟ್ಟು ಊಟ ಹಾಕಬೇಕು, ಅವರಿಗೆ ಎನ್ಕೌಂಟ್ರ್ ಮಾಡಿ ಬಿಸಾಕಬೇಕು. ಇಂಥವರೆಲ್ಲ ಯಾವ ಮಾನಸಿಕತೆ ಇಟ್ಕೊಂಡಿದ್ದಾರೆ ನೋಡಿ. ಅವನು B.Pharmacy ಓದ್ತಾ ಇದ್ದಿದ್ದು ಯಾಮಿನಿ ಪ್ರಿಯಾ ಅಂತೇಳಿ 20 ವರ್ಷ ಅವಳಿಗೆ. ಇವನು ಹೋಗ್ಬಿಟ್ಟು ಅವಳು ನನಗೆ ಒಪ್ಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಶ್ರೀರಾಮ್ಪುರ ರೈಲ್ವೆ ಟ್ರ್ಯಾಕ್ ಬಳಿ ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಹೋಗುವಂಥ ಟೈಮಲ್ಲಿ ಆ ರೈಲ್ವೆ ಕ್ರಾಸ್ ಮಾಡಬೇಕಾಗಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ಫಾಲೋ ಮಾಡ್ಕೊಂಡು ಬಂದು ವಿಘ್ನೇಶ್ ಅನ್ನೋನು ಖಾರದ ಪುಡಿ ಎರಚ್ಬಿಟ್ಟು ಕೊಲೆ ಮಾಡಿಬಿಟ್ಟಿದ್ದಾನೆ. ಪಾಪ ರಕ್ತಸ್ರಾವವಾಗಿ ಅಲ್ಲೇ ಸಾವನ್ನಪ್ಪಿಟ್ಟಿದ್ದಾಳೆ ಅವಳು. ಸೊ ಪ್ರೀತಿ ಅಂದರೆ ಅರ್ಥನೇ ಗೊತ್ತೇ ಇಲ್ಲದಿರುವಂತಹ ಪಾಗಲ್ಯ ಇವನಿಗೆ ಹುಚ್ಚ. ಅವನು ಪ್ರೀತಿ ಅರ್ಥ ಇದ್ರೂ ಅವ್ನು ಸಾಯಿಸ್ತಾನೆ ಇರಲಿಲ್ಲ. ಮಧ್ಯಾಹ್ನ ಸುಮಾರು 2ರಿಂದ 3 ಗಂಟೆ ಮಧ್ಯದಲ್ಲಿ ಶ್ರೀರಾಮ್ಪುರ ಠಾಣಾ ವ್ಯಾಪ್ತಿಯ ರೈಲ್ವೆ ಟ್ರ್ಯಾಕ್ ಬಳಿ ಒಬ್ಬ ಮಹಿಳೆಯ ಮೃತದೇಹ ಪತ್ತೆಯಾಗಿರೋ ಬಗ್ಗೆ ಮಾಹಿತಿ ಬಂದಿದೆ. ತಕ್ಷಣ ನಮ್ಮ ಅಧಿಕಾರಿಗಳು ಹೋಗಿ ಅಲ್ಲಿ ಪರಿಶೀಲನೆ ಮಾಡಲಿಕ್ಕಾಗಿ ಮುಖದ ಮೇಲೆ ಮತ್ತು ಕುತ್ತಿಗೆ ಹತ್ತಿರ ಗಾಯ ಇರುವಂತೆ ಕಂಡುಬರುವ ಸುಮಾರು 20 ವರ್ಷದ ಒಬ್ಬ ಮಹಿಳೆ ಅಲ್ಲಿ ಮೃತಪಟ್ಟು ಬಿದ್ದಿರುವುದು ಖಚಿತವಾದ ಮೇರೆಗೆ ಪರಿಶೀಲಿಸಿ ನೋಡಲಾಗಿ ಆ ಮೃತಪಟ್ಟ ಮಹಿಳೆ ಹೆಸರು ಯಾಮಿನಿ ಪ್ರಿಯಾ ಅಂಥೇಳಿ, ಸುಮಾರು 20 ವರ್ಷ. ಇವರು ಅಲ್ಲೇ ಶ್ರೀರಾಮ್ಪುರ ವ್ಯಾಪ್ತಿಯ ಸ್ವಾತಂತ್ರ್ಯ ನಗರ ಅಂತ ಏನೊಂದು ಕಾಲನಿ ಇದೆ, ಆ ಕಾಲನಿಯಲ್ಲಿ ಸ್ವಾತಂತ್ರ್ಯ ಪಾಳ್ಯ ಅಂತೇಳಿ ಆ ಒಂದು ಪ್ರದೇಶದಲ್ಲಿ ವಾಸವಾಗಿರೋರು. ಬನಶಂಕರಿ 3rd ಸ್ಟೇಜ್ ಅಂತ ಇರ್ತಕ್ಕಂಥ ನರಗುಂದ್ ಕಾಲೇಜ್ ಅಂತ B.Pharmacy ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರು. B.Pharmacy